ನ್ಯೂ ಇಯರ್ ಸಲುವಾಗಿ ಪೊಲೀಸ್ ಇಲಾಖೆಯಿಂದ ಭರ್ಜರಿ ತಯಾರಿ ನಡೆದಿದೆ. ಇನ್ನು ಚರ್ಚ್ನಲ್ಲಿ ಮಹಿಳೆಯರ ಸುರಕ್ಷತೆಗೋಸ್ಕರ ಒಂದು ಏನು ಮಹಿಳಾ ಸಹಾಯವಾಣಿ ಕೇಂದ್ರವನ್ನು ಕೂಡ ತೆರೆದಿರೋದನ್ನ ನಾವು ನೋಡಬಹುದು. ಏನು ರಾತ್ರಿ ವೇಳೆ ಪಾರ್ಟಿ ಬಳಿಕ ಯಾರಾದರೂ ಅಸ್ವಸ್ಥರಾದ ಮಹಿಳೆಯರನ್ನ ಇಲ್ಲಿ ಅವರಿಗೆ ಒಂದು ಸೇಫ್ಟಿ ಮಾಡುವಂಥ ಸಲುವಾಗಿ ಒಂದು ಸಹಾಯ ಕೇಂದ್ರವನ್ನು ಕೂಡ ಈಗಾಗಲೇ ತೆರೆಯಲಾಗಿದೆ. ಪೊಲೀಸ್ ಇಲಾಖೆಯಿಂದ ಈ ಒಂದು ವ್ಯವಸ್ಥೆ ಮಾಡಲಾಗಿದ್ದು, ಮಹಿಳೆಯರು ಯಾರಾದರೂ ಅಸ್ವಸ್ಥರಾದಾಗ ಅಥವಾ ಅನಾರೋಗ್ಯಕ್ಕೀಡಾದ ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಕರೆತಂದು ಒಂದು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ಅವರನ್ನು ಮನೆಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಈ ಒಂದು ಕೇಂದ್ರದ ಮುಖಾಂತರವಾಗಿ ಪೊಲೀಸ್ ಇಲಾಖೆಯವರು ಮಾಡ್ತಾರೆ. ಅದಕ್ಕೋಸ್ಕರ ನಗರದ ಪ್ರಮುಖ ಸ್ಥಳಗಳಲ್ಲಿ ಈ ರೀತಿ ಒಂದು ಮಹಿಳಾ ಸಹಾಯ ಕೇಂದ್ರಗಳನ್ನು ಕೂಡ ತೆರೆದಿರೋದು. ಅಲ್ಲಿ ಏನು ಚೇರ್ ವ್ಯವಸ್ಥೆ ಮತ್ತು ಹಾಸಿಗೆ ಮತ್ತು ಒಂದು ಅವರ ಆರೈಕೆಗೆ ಬೇಕಾದಂಥ ಒಂದು ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ರಾತ್ರಿ ಏನು ಪಾರ್ಟಿ ಬಳಿಕ ಯಾರಾದರೂ ಮಹಿಳೆಯರು ಏನು ತೊಂದರೆಗೀಡಾದಂಥ ಸಂದರ್ಭದಲ್ಲಿ ಅವರನ್ನು ಕರೆತಂದು ಇಲ್ಲಿ ಅವರಿಗೆ ಆರೈಕೆ ಮಾಡುವಂಥ ಕೆಲಸ ಕೂಡ ಇಲ್ಲಿ ನಡೆಯುತ್ತೆ. ಈಗಾಗಲೇ ಇದು ಚರ್ಚ್ ಸ್ಟ್ರೀಟ್ ಇರ್ಬೋದು, MG ರಸ್ತೆ ಇರ್ಬೋದು ಮತ್ತು ಬ್ರಿಗೇಡ್ ರಸ್ತೆ ಹಾಗೂ ಕೋರಮಂಗಲದಲ್ಲೂ ಕೂಡ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಏನು ನಿಸ್ಸಹಾಯಕ ಮಹಿಳೆಯರಿಗೆ ಒಂದು ಸಹಾಯ ಮಾಡುವಂಥ ಸಲುವಾಗಿ ಈ ಒಂದು ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯವರು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಅರುಣ್, ಏನು ನ್ಯೂ ಇಯರ್ಗೆ ಒಂದು ಕೌಂಟ್ ಡೌನ್ ಶುರುವಾಗಿರುವಂಥದ್ದು, ಆ ಸಲುವಾಗಿ ಪೊಲೀಸ್ ಇಲಾಖೆಯಿಂದ ಕೂಡ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಭಾರಿ ಒಂದು ಬಿಗಿ ಬಂದೋಬಸ್ತ್ ಕೂಡ ಕೈಗೊಂಡಿರೋದ್ರಿಂದ ಕೆಲವು ಕಡೆ ಒಂದು ಹೊರಭಾಗದಲ್ಲಿ ಕೂಡ ಒಂದು ಪಾರ್ಟಿಗಳನ್ನ ಆಯೋಜನೆ ಮಾಡೋದಕ್ಕೆ ಈಗಾಗಲೇ ಏನು ಕೆಲವು ಪಾರ್ಟಿ ಆಯೋಜಕರು ಒಂದು ಹೊರಭಾಗಕ್ಕೂ ಕೂಡ ಹೋಗ್ತಾ ಇರೋದು. ಆ ಸಲುವಾಗಿ ರೆಸಾರ್ಟ್ ಮತ್ತೆ ಒಂದು ಏನು ಹೋಮ್ ಸ್ಟೇಗಳೇನಿದೆ ಅಂತ ಕಡೆಗಳಲ್ಲಿ ಒಂದು ಹೆಚ್ಚಿನ ಒಂದು ಬಿಗಿ ಕ್ರಮಗಳನ್ನು ಕೂಡ ಈಗಾಗಲೇ ಕೈಗೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು ಪಾರ್ಟಿ ಆಯೋಜನೆ ಮಾಡ್ತಾರೆ ಅಂತವ್ರ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಮತ್ತೆ ಅಲ್ಲಿ ಯಾರ್ಯಾರು ಬರ್ತಾರೆ, ಮತ್ತೆ ಗೆಸ್ಟ್ಗಳು ಯಾರು, ಮತ್ತೆ ಅಲ್ಲಿ ಬರುವಂತಹ VIPs ಇರ್ಬೋದು, ಮತ್ತೆ ಸೆಲೆಬ್ರಿಟೀಸ್ ಇರ್ಬೋದು, ಎಲ್ಲರ ಒಂದು ವಿವರಗಳನ್ನ ಕೊಡಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಈಗ ನಾವು ಬ್ರಿಗೇಡ್ ರಸ್ತೆಯಲ್ಲಿ ನೋಡಬಹುದು, ಇಲ್ಲಿ ಕೂಡ ಒಂದು ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ನಗರ ಪೊಲೀಸ್ ಇಲಾಖೆಯಿಂದ ಮಾಡ್ಕೊಂಡಿದ್ದಾರೆ. ಏನು ವಾಚ್ ಟವರ್ ಇರ್ಬೋದು, ಮತ್ತೆ CCTVಗಳನ್ನ ಅಳವಡಿಕೆ ಮಾಡಿದ್ದಾರೆ. ಮತ್ತೆ CCTV ಮಾನಿಟರ್ ಮಾಡೋದಕ್ಕೆ ಒಂದು ಪ್ರತ್ಯೇಕ ಒಂದು ಮಾನಿಟರಿಂಗ್ ಸೆಲ್ ಅನ್ನು ಕೂಡ ತೆರೆದಿರೋದು. ಈಗಾಗಲೇ ಈ ಒಂದು ರಸ್ತೆಯಲ್ಲಿ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿ ಎಲ್ಲರೂ ಕೂಡ ಸಾರ್ವಜನಿಕರು ಯಾವ ರೀತಿ ಹೋಗಬೇಕು ಬರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಗೈಡ್ಲೈನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಫಾಲೋ ಮಾಡಲೇಬೇಕು. ಯಾರಾದ್ರೂ ವೈಲೇಷನ್ ಮಾಡಿದ್ರೆ ಅವ್ರ ಮೇಲೆ ಕೇಸನ್ನ ದಾಖಲು ಮಾಡೋದಕ್ಕೆ ಕೂಡ ಈಗಾಗಲೇ ನಗರ ಪೊಲೀಸರು ಒಂದು ಚಿಂತನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೆ ಪಬ್ ಮತ್ತೆ ರೆಸ್ಟೋರೆಂಟ್ ಮಾಲೀಕರುಗಳು ಕೂಡ ಒಂದು ಖಡಕ್ ಸೂಚನೆಯನ್ನ ಕೊಟ್ಟು ಪೊಲೀಸರು ಕೊಟ್ಟಿರುವಂತಹ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದು. ಆ ಸಲುವಾಗಿ ಇವತ್ತು ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ, ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಯಿಂದ ಪೊಲೀಸ್ ಇಲಾಖೆ ಕೂಡ ಕೈಗೊಂಡಿದೆ. ಮತ್ತೆ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಕೈಗೊಂಡಿದ್ದು, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಮತ್ತೆ ಯಾವುದೇ ಒಂದು ಕಿರುಕುಳ ಆಗದಂತೆ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿರುವಂತದ್ದು. ಅರುಣ್, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.